ತರ ಹೋಗ್ತಾರೆ, ಬಟ್ ಸ್ವಲ್ಪ ಜಾಬಿಂದ ಏನನ್ನ ಯೋಚನೆ ಮಾಡ್ರಿ ಅಂದಾಗ ನಾನು ಆಕ್ಚುಲಿ ದೇವದುರ್ಗ ಮೂಲತಃ ನಾನು ದೇವದುರ್ಗ, ನಂದು ಸ್ಮಾಲ್ ಇಂಟ್ರೆಸ್ಟ್. ನನ್ನ ಹೆಸರು ವೀರೇಶ ಪೂಜಾರಿ ಅಂತ ಹೇಳಿ, ಯಮನಪ್ಪ ಪೂಜಾರಿ ಅವರ ಸುಪುತ್ರ ನಾನು. ಮೋಸ್ಟ್ಲಿ ನಮ್ಮ ತಂದೆ ಹೆಸರು ಬಹಳ ಜನ ಗೊತ್ತಿರ್ಬೋದು ಅನಿಸ್ತದೆ. ಅವರು ಜಾಸ್ತಿ ಸಮಾಜ ಸೇವೆಯಲ್ಲೇ ಅವರ ಜೀವನವನ್ನು ಕಳೆದಿರುವಂತಹ ವ್ಯಕ್ತಿ. ಸೊ ನನಗೆ ಅನಿಸ್ತು, ನಾವು ದೇವರಿಗೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ 15 ವರ್ಷ ನಾನು ಬೆಂಗಳೂರಲ್ಲಿದ್ದೆ. ಸೊ ಅಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ, 3-4 ಕಂಪನಿಯಲ್ಲಿ. ಅವ್ರಿಗೆ ಹೋಗಿ ನಾನು ಅಪ್ರೋಚ್ ಮಾಡಿದ್ದೆ, ಇಲ್ಲ ಆಯ್ತು ನೀವು ನಿಮ್ಮ ಹತ್ರ ನಾವು ರೆಫರೆನ್ಸ್ ಇರುತ್ತೆ ಅಂತ ಹೇಳು ಸರ್. ಇದು ಬಹಳ ನಾನು ಇದು ಚಂದ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಬಹಳಷ್ಟು ಜನ ಉದ್ಯೋಗ ಮೇಳ ಮಾಡ್ತಾರೆ, ಆದ್ರೆ ಇದ್ರ ವಿಭಿನ್ನತೆ ಏನಂದ್ರೆ ಸರ್, ನಾವು ಉದ್ಯೋಗ ಮೇಳದಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಪ್ರತಿಭಾವಂತರು, ಅಂತ ಪ್ರತಿಭಾವಂತ ಉದ್ಯೋಗಾಂಶಗಳಿಗೆ ಸೆಲೆಕ್ಟ್ ಆದಂತನ್ನ ಅವತ್ತೇ ನಾವು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋಕೆ ವ್ಯವಸ್ಥೆ ಮಾಡಿದ್ವಿ ಸರ್. ಇದು ಮುಖ್ಯವಾದ ಒಂದು ಪಾಯಿಂಟ್ ಅಂತ ಹೇಳ್ಬೋದು. ಮತ್ತು ಕಂಪನಿ ಸರ್ ಏನಾಯ್ತು, ಇದು ಇನ್ನೊಂದು 2ನೇ ಪಾಯಿಂಟ್ ನಾನು ಬಹಳ ಇದಾಗಿ ಹೇಳಕ್ ಇಷ್ಟಪಡ್ತೀನಿ. ಸುಮ್ಮನೆ ಕಾಟಾಚಾರಕ್ಕೆ ಬಂದು ಉದ್ಯೋಗ ಮಾಡೋ ಒಂದು ಅಡ್ವರ್ಟೈಸ್ ಮಾಡಿ ಆ ತರ ಅಲ್ಲ. ಇದಕ್ಕೆ ನಮ್ಮ ಭಾಗದಲ್ಲಿ ಸ್ವಲ್ಪ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇತ್ತು ವಿದ್ಯಾರ್ಥಿಗಳಿಗೆ. ನಾನು ಏನ್ ಮಾಡ್ತೀವಿ ಸರ್, ಒಂದು ವಾರದಿಂದ ಆನ್ಲೈನ್, ಬೆಂಗಳೂರಿಂದ 15 ಜನ ಬರೋಕ್ಕಾಗಲ್ಲ, 20 ಜನ ಆನ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ ನ ಕಂಡಕ್ಟ್ ಮಾಡ್ತಿದ್ವಿ. ಅದರಲ್ಲಿ ಕಮ್ಯುನಿಕೇಶನ್ ಸ್ಕಿಲ್, ರೆಸ್ಯೂಮ್ ಮಾಡೋದು ಮತ್ತು ಇಂಟರ್ವ್ಯೂ ಹೆಂಗ್ ಫೇಸ್ ಮಾಡಬೇಕು, ಈ 3 ಮಾಹಿತಿಗಳನ್ನ ಅವರು ಈಗ ಆನ್ಲೈನ್ ಅಲ್ಲಿ ಕೊಡ್ತಾ ಇದ್ದಾರೆ. ಅವ್ರಿಗೆ ಈಗಲೂ ನಡೀತಾ ಇದೆ ಸರ್. ಏನ್ ನಡೀತಿದೆ ಒಂದು ವಾರದಿಂದ ಅಂದ್ರೆ ಗೂಗಲ್ ಫಾರ್ಮೆಟ್ ಬಿಟ್ಟು ರಿಜಿಸ್ಟ್ರೇಷನ್ ಆಗ್ಯಾರ ಸ್ಟೂಡೆಂಟ್ ಯಾರ್ಯಾರು ಆಗ್ಯಾರಲ್ಲ ಅವ್ರಿಗೆ ಆನ್ಲೈನ್ ದಾಗಿಗೂ ಅವರೇ ಕೊಡಕತ್ತಾರೆ. ಅಂದ್ರೆ ನೀವು ಹೆಂಗ್ ಇಂಟರ್ವ್ಯೂ ಫೇಸ್ ಮಾಡ್ಬೇಕು, ಅವ್ರಿಗೆ ಏನ್ ಕ್ವಶನ್ ಕೇಳ್ಬೋದು ಅನ್ನೋದನ್ನ ಅವರು ಸರ್. ಎಷ್ಟು ಜನ ಸ್ವಲ್ಪ ರೆಸ್ಯೂಮ್ ಮಾಡೋದು ಗೊತ್ತಿರಲ್ಲ, ಅದನ್ನ ಮಾಡಬೇಕು ಸರ್. ಮತ್ತೆ ಗೂಗಲ್ ಫಾರ್ಮ್ ಅಂದ್ರೆ ಅವರೆಲ್ಲ ಡೀಟೇಲ್ಸ್ ಫಿಲ್ ಮಾಡಿ ನಮ್ಗೆ ಕಳಿಸಿರ್ತಾರೆ. ಸೊ ಅಲ್ಲಿ ನಮ್ಗೆ ಡೇಟಾ ಬಂದ್ಬಿಡುತ್ತೆ. ಅದನ್ನ ನಾವು ವಾಟ್ಸ್ಆಪ್ ಗ್ರೂಪ್ ಕೂಡ ಮಾಡಿ ಅವ್ರ ಜೊತೆಗೆ ನಿರಂತರವಾಗಿ ಕಮ್ಯುನಿಕೇಶನ್ ಅಲ್ಲಿ ಇದ್ಬಿಟ್ಟು ಗೂಗಲ್ ಮೀಟ್ ಲಿಂಕ್ ನ ಕಳಿಸಿ ಆನ್ಲೈನ್ ಟ್ರೈನಿಂಗ್ ಮಾಡ್ತಿದ್ವಿ. ಇದು ಒಂದು 2ನೇ ವಿಶೇಷತೆ ಸರ್. 3ನೇ ವಿಶೇಷತೆ ಏನಂತಂದ್ರೆ ಸರ್, ಉದ್ಯೋಗ ಮೇಳದಲ್ಲಿ ಕೆಲವೊಂದು ನಮ್ಮಲ್ಲಿ ಜಾಸ್ತಿ ಜನ BA ಮಾಡಿದವರು ಇರ್ತಾರೆ. ಸೊ BA ಮಾಡಿದ್ರು ಕೂಡ ನಾವು ಇಂಪಾರ್ಟೆನ್ಸ್ ಕೊಟ್ಟಿದ್ವಿ ಸರ್. ಇದು ಹೈಲೈಟ್ ಪಾಯಿಂಟ್ ಸರ್. BA ಮಾಡಿದ ವಿದ್ಯಾರ್ಥಿಗಳಿಗೂ ಕೂಡ ಜಾಬ್ ಏನಂತ ಪ್ರಶ್ನೆ ಬಂತು ಸರ್, ನಮ್ಗೆ ಏನ್ ಜಾಬ್ ಸರ್, ಕಂಪ್ಯೂಟರ್ ನಾಲೆಜ್ ಇರಲ್ಲ, ನಮ್ಗೆ ಇಂಗ್ಲಿಷ್ ನಾಲೆಜ್ ಕಡಿಮೆ ಇರ್ತದೆ ಅಂತ. ಸೊ ಅಂತ ಗ್ರಾಜುಯೇಟೆಡ್ ಪದವೀಧರರಿಗೂ ಕೂಡ ನಾವು ಫ್ಲಿಪ್ಕಾರ್ಟ್, ನೆಟ್ಪ್ಲಸ್, ಅಪೋಲೋ ಫಾರ್ಮಸಿಯಲ್ಲಿ ಅಲ್ಲಿ ಕೂಡ ನಾವು ಅವ್ರಿಗೆ ಜಾಬ್ ಕೊಡೋಂತ ಇದು ಮಾಡಿದ್ವಿ. BCom ಮಾಡಿದ್ರೆ ಆಕ್ಸಿಸ್ ಬ್ಯಾಂಕು, HDFC ಬ್ಯಾಂಕು, ICICI ಬ್ಯಾಂಕು, ಬ್ಯಾಂಕ್ ಸೆಕ್ಟರ್. BC ಅಂತ ಇದೆ ಸರ್ ನಮ್ಮಲ್ಲಿ, ಬ್ಯಾಚಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತೇಳಿ. ಅಂದ್ರೆ ಈಗ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಹೆಂಗ ಅದೇ ತರ. ಸೊ BCA ಮಾಡಿದವರಿಗೆ IT-BT ಕಂಪನಿ ಸರ್, ಇನ್ಫೋಸಿಸ್. ಸೊ ಒಂದು ಕಂಪನಿ ಹೆಸರು ನಾನು ಹೇಳಕ್ ಇಷ್ಟಪಡ್ತೀನಿ ಸಂದರ್ಭದಾಗ. ಆಮೇಲೆ